ಎಸ್ ಮತ್ತೊಬ್ಬ ವ್ಯಕ್ತಿ ಆ್ಯಕ್ಚುಲಿ ಫಿನಾಲೆಗೆ ತಲುಪಿಬಿಟ್ಟಿದ್ದಾನೆ ಅಂತ ಹೇಳಬಹುದು. ಅದು ಹೇಗೆ ಅಂತ ಖಂಡಿತವಾಗಿ ತಿಳಿಸ್ತಾ ಹೊರಡ್ತೇನೆ. ನೋಡಿ, ಆ್ಯಕ್ಚುಲಿ ಈ ಮಿಡ್ ವೀಕ್ ಎಲಿಮಿನೇಷನ್ ಇದೆ. ಆ್ಯಕ್ಚುಲಿ ನಾಳೆ ಆಲ್ಮೋಸ್ಟ್ ಹೊರಗಡೆ ಹೋಗುವಂಥ ಸಾಧ್ಯತೆ ಇದೆ. ಒಬ್ಬ ವ್ಯಕ್ತಿ ಹೋಗ್ತಾರೆ, ಆದರೆ ಅದರಿಂದ ಒಬ್ಬ ವ್ಯಕ್ತಿ ಪಾರಾಗ್ಬೋದು ಅಂತ ಆ್ಯಕ್ಚುಲಿ ಇಲ್ಲಿವರೆಗೂ ಟಾಸ್ಕ್ಗಳನ್ನು ಕೊಟ್ಟಿದ್ದರು. ಬರೋಬ್ಬರಿ 6 ಟಾಸ್ಕ್ಗಳನ್ನು ಕೊಟ್ಟಿದ್ದರು. ಆದರೆ 6 ಟಾಸ್ಕ್ಗಳಲ್ಲಿ ನಮಗೆ ಇದರಿಂದ ಮಿಡ್ ವೀಕ್ ಎಲಿಮಿನೇಷನಿಂದ ಪಾರಾಗೋದು ಆಲ್ಮೋಸ್ಟ್ ಭವ್ಯ ಅಂತ ಅನ್ನಿಸ್ತಾ ಇತ್ತು, ಆಮೇಲೆ ಮೋಕ್ಷಿತ ಅಂತ ಅನ್ನಿಸ್ತಾ ಇತ್ತು. ಯಾಕೆಂದರೆ ಅವರಿಬ್ಬರು ಕೂಡ 200 ಅಂಕಗಳನ್ನು ಗಳಿಸ್ಬಿಟ್ಟಿದ್ರು. ಇನ್ನು ಬಾಕಿಯವರು ತುಂಬ ಕಡಿಮೆ ಇದ್ದರು. ವಿಚಿತ್ರ ಅಂದರೆ ಕೊನೆಯ 2 ಟಾಸ್ಕಲ್ಲಿ ಒಬ್ಬ ವ್ಯಕ್ತಿನೇ ಗೆಲ್ತಾನೆ. ಆತನೇ ಧನ್ರಾಜ್. ಆತ ಏನು ಮಾಡ್ತಾನೆ, 100 ಅಂಕಗಳನ್ನು ಗಳಿಸ್ಕೊಳ್ತಾನೆ. ಫೈನಲ್ಗೆ ಬಂದಾಗ 315 ಅಂಕ ಇರುತ್ತೆ. ಇನ್ನು ಬಾಕಿಯವ್ರದ್ದು ಆಲ್ಮೋಸ್ಟ್ ಕಡಿಮೆ ಇರುತ್ತೆ. ಭವ್ಯದು ಕಡಿಮೆ ಇರುತ್ತೆ, ಮೋಕ್ಷಿತದ್ದು ಕಡಿಮೆ ಇರುತ್ತೆ. ಇನ್ನು ಉಳಿದವ್ರದ್ದಂತೂ ಇನ್ನು ಫುಲ್ ಕಡಿಮೆ ಇರುತ್ತೆ. ವಿಚಿತ್ರ ಅಂದರೆ ಬಿಗ್ ಬಾಸು ಇನ್ನೂ ಒಬ್ಬ ವ್ಯಕ್ತಿಯಿಂದ ಅರ್ಧ ಅಂಕಗಳನ್ನು ನೀವು ತಗೋಬೋದು ಅಂದಾಗ ಭವ್ಯದು ಅಂಕಗಳನ್ನು ತೆಗೆದುಕೊಳ್ತಾರೆ. ಬರೋಬ್ಬರಿ 440 ಅಂಕ ಆಗೋಗುತ್ತೆ. ಹಾಗಾಗಿ ಈ ಮಿಡ್ ವೀಕ್ ಎಲಿಮಿನೇಷನಿಂದ ನಮ್ಮ ಧನ್ರಾಜ್ ಅವರು ಆಗ್ಬಿಡ್ತಾರೆ. ಎಸ್, ಹಾಗೇನೆ ಈತ ಫಿನಾಲೆಗೂ ಕೂಡ ಹತ್ರ ಆಗ್ಬಿಟ್ಟಿದ್ದಾನೆ ಅಂತಲೇ ಹೇಳ್ಬೋದು. ನೋಡೋಣ, ಫಿನಾಲೆಗೆ ಈಗಾಗಲೇ ನಮ್ಮ ಹನುಮಂತು ಅವರು ಆಯ್ಕೆಯಾಗಿದ್ದಾರೆ. ನೆಕ್ಸ್ಟ್ ಯಾರ್ಯಾರು ಆಯ್ಕೆ ಆಗ್ತಾರೆ ಅಂತ. ಒಟ್ಟಿನಲ್ಲಿ ಮಿಡ್ ವೀಕ್ ಎಲಿಮಿನೇಷನಿಂದ ಧನ್ರಾಜ್ ಅವ್ರು ಪಾರಾಗಿದ್ದು ಯಾರೋ ಖುಷಿ ಕೊಡ್ತೋ ಏನೋ ಗೊತ್ತಿಲ್ಲ. ಆದರೆ ಹನುಮಂತು ಅವ್ರಿಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಯಾಕೆಂದರೆ ತನ್ನ ಗೆಳೆಯ, ತನ್ನ ದೋಸ್ತು ನನ್ನ ಜೊತೆಲೇ ಫಿನಾಲೆವರೆಗೂ ಬರ್ತಾ ಇದ್ದಾನಲ್ಲ ಅನ್ನುವಂಥ ಒಂದು ಸಂಭ್ರಮ, ಆನಂದ ಹನುಮಂತು ಅವರಲ್ಲಿ ಮನೆ ಮಾಡಿತ್ತು. ಎಸ್, ನಿಮಗೇನು ಅನ್ನಿಸ್ತಿದೆ ಕಮೆಂಟ್ ಮಾಡಿ.